ನಾನು ಯಾರ ರೆಫರೆನ್ಸ್ ಕಂಟೆಸ್ಟ್ ಹೇಳ್ತೇನೆ ಕೇಳ್ತೇನೆ. ಪ್ಲೀಸ್ ಹೇರ್ ಮಿ ಔಟ್, ದೆನ್ ಯು ಕ್ಯಾನ್ ಹ್ಯಾವ್ ಅ ಕ್ವಶನ್, ಐ ವಿಲ್ ಬಿ ಏಬಲ್ ಟು ಆನ್ಸರ್. ಹೇಳ್ತಕ್ಕಂಥದ್ದು ಅಷ್ಟೆಲ್ಲ ದುಡ್ಡು ಹೋಗಿದೆ ಎಲ್ಲಿ? ಗುಜರಾತಿಗೆ. ಇಫ್ ದೇ ಹ್ಯಾವ್ ಗಿವನ್ ವಿ ಆರ್ ಹ್ಯಾಪಿ ಫಾರ್ ಇಟ್, ಐ ಆಮ್ ನಾಟ್ ಕ್ರಿಪಿಂಗ್ ಅಬೌಟ್ ಇಟ್. But still, if you compare Karnataka versus Gujarat, Karnataka is number one in the country. So that's why Gujarat model, what they are trying to sell. Gujarat model ಅಂತ ಎಲ್ಲ ಕಡೆ ಹೇಳ್ಕೊಂಡು ಅಡ್ಡಾಡ್ತಿದಾರಲ್ಲ. ಗುಜರಾತ್ ನಲ್ಲಿ ಎರಡು ನಂಬರ್ ಒನ್ ಇದೆ. ಇವರೇ 25 ವರ್ಷ ಮುಖ್ಯಮಂತ್ರಿ ಇದ್ದು 15 ವರ್ಷ ಪ್ರಧಾನಮಂತ್ರಿ ಆದ್ರೂ ಕೂಡ ಗುಜರಾತ್ ಯಾಕೆ ನಂಬರ್ ಒನ್ ಮಾಡಲ್ ಆಗಲಿಲ್ಲ? ಸೊ ಲೈಕ್ ವೈಸ್ ಇಂಡಿಯಾ ಇಸ್ ನಾಟ್ ಇಟ್ ಆಲ್ ನಂಬರ್ ಒನ್ ಟುಡೇ ಮಾಡಲ್. ಅವ್ರು ಹೇಳ್ತಾ ಇದಾರೆ ಅಷ್ಟೇ. ನಿಮ್ GDP ತಗೊಳ್ರಿ, ಪರ್ ಕ್ಯಾಪಿಟಲ್ ಇನ್ಕಮ್ ತಗೊಳ್ರಿ, ಎಂಪ್ಲಾಯ್ಮೆಂಟ್ ತಗೊಳ್ರಿ, ಫಾರಿನ್ ಪಾಲಿಸಿಗಳು ತಗೊಳ್ರಿ. 7 ವರ್ಷ ಆದ್ಮೇಲೆ ಚೈನಾಗ ಹೋಗ್ತದೆ. ಎದಕ್ಕೆ ಹೋಗ್ತಾರೆ ಚೈನಾಗ? ರೀಸನ್ ಏನು? ಯಾರು ಉತ್ತರ ಕೊಡಂಗಿಲ್ಲ. ನಾ ಟಿವಿಯಾಗ ಏನು ಹೇಳ್ತಾರೆ ಅದನ್ನೇ ಕೇಳಬೇಕು. You have got $100 billion deficit to China. What export you will do? What import you will do from China? You have got $40 billion surplus ಇದೆ US ಗೆ. FDI ಜಾಸ್ತಿ ಬರೋದು US ಲಿಂದ. ಇವತ್ತು ನಮಗೆ ಟ್ಯಾರಿಫ್ ಬರ್ತಕ್ಕಂಥ ಕಾರಣ ಏನು? Why today US is putting tariff? Because you started importing oil, cheap oil from Russia. ರಷ್ಯಾದಿಂದ ಚೀಪ್ ಆಯಿಲ್ ನೀವು ಇಂಪೋರ್ಟ್ ಮಾಡಿ ಯಾರಿಗೆ ಲಾಭ ಆಯಿತು? ಅದಾನಿಯವ್ರಿಗೆ ಅಂಬಾನಿಯವ್ರಿಗೆ 1 ಲಕ್ಷ ಕೋಟಿ ಲಾಭ ಆಯಿತು. ಕಾಮನ್ ಜನಕ್ಕೆ ₹1 ಲಾಭ ಆಗಲಿಲ್ಲ. ಅದಕ್ಕೆ ಟ್ಯಾರಿಫ್ ಆಗ್ತಾ ಇರೋದು. Why today tariff US is imposing tariff for what? Because you started importing from US, from Russia, cheap oil. Because you imported cheap oil from them, your tariff ಆಗ್ತಾ ಇದೆ. ಇದು ಎಂತ ದೊಡ್ಡ ಇಶ್ಯೂ ಇದು? ಇದು ಡೇಲೈಟ್ ಮರ್ಡರ್ ಆಫ್ ಅ ಡೆಮೋಕ್ರಸಿ. ಇದು ಇಟ್ಸ್ ಅ ಶೇಮ್. ಇಟ್ಸ್ ಅ ಡೇಲೈಟ್ ಮರ್ಡರ್ ಆಫ್ ಅ ಡೆಮೋಕ್ರಸಿ ವೇರ್ ಯು ಆರ್ ಇಂಪೋರ್ಟಿಂಗ್ ರಷ್ಯನ್ ಆಯಿಲ್ ಅಂಡ್ ಗಿವಿಂಗ್ ಟು ಯುವರ್ ಪ್ರೈವೇಟ್ ಕಂಪನೀಸ್ ಟು ಮೇಕ್ ಮನಿ. ಹೋಗ್ಲಿಕ್ಕೆ ಕೇಂದ್ರ ಸರ್ಕಾರ ದುಡ್ಡು ಮಾಡಿದ್ರೆ ಓಕೆ, ಅವ್ರು ಮಾತು ಒಪ್ಪೋಣ. ಕೇಂದ್ರ ಸರ್ಕಾರ ದುಡ್ಡು ಮಾಡ್ತಾ ಇಲ್ಲ. ಹೂ ಇಸ್ ಮೇಕಿಂಗ್ ಮನಿ? 1 ಲಕ್ಷ ಕೋಟಿ ಇವತ್ತು ಅಂಬಾನಿಯವರು ದುಡ್ಡು ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ನಿಮ್ಮ ಟ್ಯಾರಿಫ್ ಇರೋದು 25%, 50%. ರಷ್ಯಾ ನಮ್ಮ ಹಳೆ ಸ್ನೇಹಿತ ದೇಶ. ಅದು ಬೇರೆ ಪ್ರಶ್ನೆ ರೀ. ಎಲ್ಲ ದೇಶಗಳ ಸ್ನೇಹಿತರಿದ್ದಾರೆ. ನಾವು ಸ್ನೇಹಿತರ ಬಗ್ಗೆ ಮಾತಾಡ್ತಿಲ್ಲ. ವೈ ಟುಡೇ ಟ್ಯಾರಿಫ್ ಹ್ಯಾಸ್ ಕಮ್ ಅಂತ ಮಾತಾಡ್ತಿದ್ದೇನೆ. ಅಂದ್ರೆ ಅಮೆರಿಕ ನಮ್ಮ ದೇಶ ಇರಲಿಲ್ವಾ? ಸುಂಕ ಜಾಸ್ತಿ. ಯಾಕೆ ಬಂತು ಅಂತ ಕೇಳ್ತಾ ಇರೋದು. ಸುಂಕ ಯಾಕೆ ಜಾಸ್ತಿ ಆಯ್ತು? ಇದೇ ವಿಷಯಕ್ಕಾಗಿ ಜಾಸ್ತಿ ಆಗಿರೋದು. ಸುಂಕ ಜಾಸ್ತಿ ಆಗಿರೋದು. ಒಂದ್ ನಿಮಿಷ ರೀ, ನಾನು ವಾಸ್ತುಸ್ಥಿತಿ ಹೇಳ್ತಾ ಇದ್ದೀನಿ ನಿಮಗೆ. ಬ್ಲಾಕ್ ಮೇಲ್ ಒಪ್ಕೋಬೇಕ ಬೇಡ ನಾವ್ ಮೇಲೆ ತೀರ್ಮಾನ ಮಾಡೋಣ. ವೈ ಟುಡೇ ಇಟ್ ಹ್ಯಾಸ್ ಹ್ಯಾಪನ್ಡ್ ಅನ್ನೋದು ನಾವು ಉದಾಹರಣೆ ಕೊಟ್ಟಿರೋದು. ಮೊದಲಿಂದಲೂ ಈ ದೇಶ ನಾವೇನು ಮೊದಲಿಂದ ರಷ್ಯಾದಿಂದ ಇಷ್ಟು ಇಂಪೋರ್ಟ್ ಮಾಡ್ತಿರಲಿಲ್ಲ. ಮೊದಲಿಂದ ರಷ್ಯಾದಿಂದ ಚೀಪ್ ಆಯಿಲ್ ಇದೆ. 50% ಆಫ್ ಯುವರ್ ಇಂಪೋರ್ಟ್ ಆಯಿಲ್ ಇಸ್ ಫ್ರಮ್ ಮಿಡ್ಲ್ ಈಸ್ಟ್ ಓನ್ಲಿ. ಮಿಡ್ಲ್ ಈಸ್ಟ್ ಇಂದ ನಾವು 50% ಆಯಿಲ್ ತರೋದು. ಸೊ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ಇಂಥ ಪ್ರಮುಖವಾಗಿ ಚರ್ಚೆ ಆಗ್ಬೇಕನ್ನೋದು ಬಿಟ್ರೆ ಬೇರೆ ಏನ್ ಚರ್ಚೆ ಇದೆ ಹೇಳ್ರಿ? ಹಿಂದೂ ಮುಸ್ಲಿಂ, ಪಾಕಿಸ್ತಾನ ಮುಸಲ್ಮಾನ ಬಿಟ್ರೆ ಈ ದೇಶದಲ್ಲಿ ಬೇರೆ ಏನು ಚರ್ಚೆ ಇಲ್ಲ. ಎಲ್ಲಿ ಕಾಂಗ್ರೆಸ್ ರೂಲ್ ಸ್ಟೇಟ್ ಇರ್ತದೆ ಅಲ್ಲೆಲ್ಲ ಏನು ಇರೋದಿಲ್ಲ ಡೆವಲಪ್ಮೆಂಟ್ಗಳು. ಇವ್ರು ಎಲ್ಲಿ ರೂಲ್ ಸ್ಟೇಟ್ ಇರ್ತೋ ಅಲ್ಲೆಲ್ಲ ಭಾರಿ ಡೆವಲಪ್ಮೆಂಟ್ಗಳು. ಇಷ್ಟೇ ಇರೋದು, ಏನಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.